2 ಸಮುವೇಲನು ಅಧ್ಯಾಯ 15. ಸ್ವಲ್ಪ ಕಾಲವಾದ ನಂತರ ಅಬ್ಷಾಲೋಮನು ತನಗೋಸ್ಕರ ಒಂದು ರಥವನ್ನೂ ಕುದುರೆಗಳನ್ನೂ ತೆಗೆದುಕೊಂಡು ತನ್ನ ಮುಂದೆ ಮೈಗಾವಲಾಗಿ ಓಡುವುದಕ್ಕೆ 50 ಮಂದಿಯನ್ನು ನೇಮಿಸಿದನು. ಅವನು ಹೊತ್ತಾರೆಯಲ್ಲೆದ್ದು ಊರು ಬಾಗಲ ಬಳಿಯಲ್ಲಿ ನಿಂತುಕೊಳ್ಳುವನು. ಯಾವನಾದರೂ ತನ್ನ ವ್ಯಾಜ್ಯ ತೀರಿಸಿಕೊಳ್ಳುವುದಕ್ಕಾಗಿ ಅರಸನ ಬಳಿಗೆ ಹೋಗುವುದನ್ನು ಅಬ್ಷಾಲೋಮನು ಕಂಡರೆ ಅಂಥವನನ್ನು ತನ್ನ ಬಳಿಗೆ ಕರೆದು, ನೀನು ಯಾವ ಊರಿನವನು ಎಂದು ಕೇಳುವನು. ಅವನು, ನಿನ್ನ ಸೇವಕನಾದ ನಾನು ಇಸ್ರಾಯೇಲ್ಯರ ಇಂಥ ಕುಲಕ್ಕೆ ಸೇರಿದವನು ಎಂದು ಉತ್ತರ ಕೊಡುವನು. ಆಗ ಅಬ್ಷಾಲೋಮನು, ನೋಡು, ನಿನ್ನ ಕಾರ್ಯವು ಒಳ್ಳೆಯದೂ ನ್ಯಾಯವಾದದ್ದೂ ಆಗಿದೆ. ಆದರೆ ವ್ಯಾಜ್ಯಗಳನ್ನು ವಿಚಾರಿಸುವುದಕ್ಕೆ ಅರಸನಿಂದ ಒಬ್ಬನೂ ನೇಮಕವಾಗಿಲ್ಲ. ವ್ಯಾಜ್ಯವಾಗಲಿ ಬಿನ್ನಹವಾಗಲಿ ಉಳ್ಳವರು ಬಂದು ನ್ಯಾಯವನ್ನು ಪಡಕೊಳ್ಳುವ ಹಾಗೆ ನನ್ನನ್ನೇ ದೇಶದ ನ್ಯಾಯಾಧಿಪತಿಯನ್ನಾಗಿ ನೇಮಿಸಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು ಎಂದು ಹೇಳುವನು. ಯಾವನಾದರೂ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕೆ ಬಂದರೆ ಅವನು ಕೂಡಲೇ ಕೈಚಾಚಿ ಅವನನ್ನು ಹಿಡಿದು ಮುದ್ದಿಡುವನು. ಅರಸನ ಬಳಿಗೆ ವ್ಯಾಜ್ಯಕ್ಕಾಗಿ ಬರುವ ಎಲ್ಲ ಇಸ್ರಾಯೇಲ್ಯರಿಗೆ ಅಬ್ಷಾಲೋಮನು ಹೀಗೆಯೇ ಮಾಡಿ ಎಲ್ಲರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡನು. 4 ವರ್ಷಗಳಾದ ನಂತರ ಅಬ್ಷಾಲೋಮನು ಅರಸನಿಗೆ, ನಾನು ಯೆಹೋವನಿಗೆ ಹೊತ್ತ ಹರಕೆಗಳನ್ನು ಸಲ್ಲಿಸುವುದಕ್ಕಾಗಿ ಹೆಬ್ರೋನಿಗೆ ಹೋಗಬೇಕಾಗಿದೆ. ಅಪ್ಪಣೆಯಾಗಲಿ. ನಿನ್ನ ಸೇವಕನಾದ ನಾನು ಆರಾಮ್ ದೇಶದ ಗೆಷೂರಿನಲ್ಲಿದ್ದಾಗ ಯೆಹೋವನು ನನ್ನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡುವುದಾದರೆ ಆತನಿಗೆ ಒಂದು ವಿಶೇಷವಾದ ಆರಾಧನೆ ಮಾಡಿಸುವೆನೆಂದು ಹರಕೆ ಮಾಡಿದ್ದೆನು ಎಂದು ವಿಜ್ಞಾಪಿಸಲು ಅರಸನು, ಹೋಗು, ನಿನಗೆ ಶುಭ ಉಂಟಾಗಲಿ ಎಂದನು. ಅಬ್ಷಾಲೋಮನು ಹೆಬ್ರೋನಿಗೆ ಹೊರಟು ಹೋದನು. ಅವನು ಗೂಢಚಾರರನ್ನು ಕಳುಹಿಸಿ ಇಸ್ರಾಯೇಲ್ಯರ ಎಲ್ಲ ಕುಲದವರಿಗೆ, ನೀವು ತುತ್ತೂರಿಯ ಧ್ವನಿಯನ್ನು ಕೇಳುತ್ತಲೇ ಅಬ್ಷಾಲೋಮನು ಹೆಬ್ರೋನಿನಲ್ಲಿ ಅರಸನಾದನೆಂದು ಆರ್ಭಟಿಸಿರಿ ಎಂದು ಹೇಳಿಸಿದ್ದನು. ಅಬ್ಷಾಲೋಮನು ಯೆರೂಸಲೇಮಿನಿಂದ ಸಮಾರಾಧನೆಗೆಂದು 200 ಜನರನ್ನು ಕರಕೊಂಡು ಹೋಗಿದ್ದನು. ಅವರು ಯಥಾರ್ಥ ಮನಸ್ಸಿನಿಂದ ಹೋದವರು, ಅವರಿಗೇನೂ ಗೊತ್ತಿರಲಿಲ್ಲ. ಇದಲ್ಲದೆ ಅವನು ಸಮಾಧಾನ ಯಜ್ಞವನ್ನು ಮಾಡುತ್ತಿರುವಾಗ ದಾವೀದನ ಮಂತ್ರಿಯಾಗಿದ್ದ ಗಿಲೋವಿನ ಅಹಿತೋಫೇಲನೆಂಬವನನ್ನು ಅವನ ಊರಾದ ಗಿಲೋವಿನಿಂದ ಕರೆ ಕಳುಹಿಸಿದನು. ಜನರು ಅಬ್ಷಾಲೋಮನನ್ನು ಕೂಡಿಕೊಳ್ಳುತ್ತಾ ಬಂದದರಿಂದ ಒಳಸಂಚು ಬಲವಾಗುತ್ತಾ ಹೋಯಿತು. ಇಸ್ರಾಯೇಲ್ಯರ ಮನಸ್ಸು ಅಬ್ಷಾಲೋಮನ ಕಡೆಗೆ ತಿರುಗಿಕೊಂಡಿತೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಯೆರೂಸಲೇಮಿನಲ್ಲಿದ್ದ ತನ್ನ ಸೇವಕರಿಗೆ, ಏಳಿರಿ, ಓಡಿ ಹೋಗೋಣ. ಇಲ್ಲೇ ಇದ್ದರೆ ನಾವು ಅಬ್ಷಾಲೋಮನ ಕೈಯಿಂದ ತಪ್ಪಿಸಿಕೊಳ್ಳಲಾರೆವು. ಬೇಗ ಹೊರಡೋಣ. ಅವನು ಅಕಸ್ಮಾತ್ತಾಗಿ ನಮ್ಮ ಮೇಲೆ ಬಿದ್ದು ನಮಗೆ ದುರ್ಗತಿಯನ್ನುಂಟು ಮಾಡಿ ಪಟ್ಟಣದವರನ್ನೆಲ್ಲ ಕತ್ತಿಯಿಂದ ಸಂಹರಿಸಾನು ಎಂದು ಹೇಳಿದನು. ಸೇವಕರು ಅರಸನಿಗೆ, ನಮ್ಮ ಒಡೆಯನಾದ ಅರಸನಿಗೆ ಸರಿತೋಚಿದ್ದನ್ನು ಮಾಡ ಸಿದ್ಧರಾಗಿದ್ದೇವೆ ಎಂದು ಉತ್ತರ ಕೊಟ್ಟರು. ಆಗ ಅರಸನು ಮನೆ ಕಾಯುವುದಕ್ಕಾಗಿ 10 ಮಂದಿ ಉಪಪತ್ನಿಯರನ್ನೂ ಬಿಟ್ಟು ಉಳಿದವರನ್ನೆಲ್ಲ ಕರಕೊಂಡು ಹೊರಟನು. ಅರಸನೂ ಅವನ ಜೊತೆಯಲ್ಲಿ ಹೋದ ಜನರೆಲ್ಲರೂ ಪಟ್ಟಣದ ಕಡೇ ಮನೆಯ ಬಳಿಯಲ್ಲಿ ತುಸು ಹೊತ್ತು ನಿಂತರು. ದಾವೀದನ ಎಲ್ಲ ಸೇವಕರು, ಕೆರೇತ್ಯ, ಪೆಲೇತ್ಯ ಎಂಬ ಕಾವಲು ದಂಡುಗಳು, ಗತ್ ಊರಿನಿಂದ ಅರಸನ ಜೊತೆಯಲ್ಲಿ ಬಂದಿದ್ದ 600 ಮಂದಿ ಗಿತ್ತೀಯರು ಅರಸನ ಮುಂದೆ ಹೋದರು. ಆಗ ಅರಸನು ಗಿತ್ತೀಯನಾದ ಇತ್ತೈ ಎಂಬವನಿಗೆ, ನೀನೂ ನಮ್ಮ ಸಂಗಡ ಯಾಕೆ ಬರಬೇಕು? ನೀನು ಸ್ವದೇಶವನ್ನು ಬಿಟ್ಟು ನನ್ನ ಆಶ್ರಯಕ್ಕೆ ಬಂದವನಲ್ಲವೇ? ಹಿಂದಿರುಗಿ ಹೋಗಿ ಅರಸನ ಬಳಿಯಲ್ಲಿ ವಾಸ ಮಾಡು. ನಾನು ಎಲ್ಲೆಲ್ಲಿಯೋ ಅಲಿಯುತ್ತಿರಬೇಕಾಗುವುದು. ಹೀಗಿರುವುದರಿಂದ ನಿನ್ನೆ ಬಂದಂಥ ನಿನ್ನನ್ನು ಕರಕೊಂಡು ಹೋಗಿ ಸುಮ್ಮನೆ ಯಾಕೆ ತಿರುಗಾಡಲಿಕ್ಕೆ ಹಚ್ಚಬೇಕು? ನಿನ್ನ ಸಹೋದರರನ್ನು ಕರಕೊಂಡು ಹಿಂದಿರುಗಿ ಹೋಗು. ಕೃಪಾಸತ್ಯತೆಗಳು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು. ಅದಕ್ಕೆ ಇತ್ತೈ, ಯೆಹೋವನಾಣೆ, ನನ್ನ ಒಡೆಯನಾದ ಅರಸನ ಜೀವದಾಣೆ, ಜೀವ ಹೋದರೂ ಉಳಿದರೂ ನನ್ನ ಒಡೆಯನಾದ ಅರಸನಿರುವಲ್ಲಿಗೆ ಹೋಗುವೆನು ಎಂದು ಉತ್ತರ ಕೊಟ್ಟನು. ಆಗ ದಾವೀದನು ಅವನಿಗೆ, ಒಳ್ಳೆಯದು, ಮುಂದೆ ನಡೆ ಅಂದನು. ಗಿತ್ತೀಯನಾದ ಇತ್ತೈಯು ತನ್ನ ಎಲ್ಲ ಸೈನಿಕರನ್ನೂ ಪರಿಜನವನ್ನೂ ಕರಕೊಂಡು ಮುಂದೆ ನಡೆದನು. ಇವರೆಲ್ಲರೂ ಮುಂದೆ ನಡೆಯುವಾಗ ಸುತ್ತಣವರೆಲ್ಲರೂ ಬಹಳವಾಗಿ ಅತ್ತರು. ಅರಸನೂ ಎಲ್ಲ ಜನರು ಕಿದ್ರೋನ್ ಹಳ್ಳವನ್ನು ದಾಟಿ ಅರಣ್ಯ ಮಾರ್ಗ ಹಿಡಿದರು. ಚಾದೋಕನು ಅವನ ವಶದಲ್ಲಿದ್ದ ಎಲ್ಲ ಲೇವಿಯರು ದೇವರ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಬಂದು
ಅದನ್ನು ಜನರೆಲ್ಲರೂ ದಾಟಿ ಹೋಗುವವರೆಗೆ ಕೆಳಗಿಳಿಸಿದ್ದರು. ಎಬ್ಯಾತಾರನು ಬಂದಿದ್ದನು. ಅರಸನು ಚಾದೋಕನಿಗೆ, ನೀನು ದೇವರ ಒಡಂಬಡಿಕೆಯ ಮಂಜೂಷವನ್ನು ಹಿಂದಿರುಗಿ ತೆಗೆದುಕೊಂಡು ಹೋಗು. ಯೆಹೋವನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿದರೆ ನಾನು ಆತನನ್ನು ಆತನ ಆಲಯವನ್ನು ನೋಡುವ ಹಾಗೆ ತಾನೇ ನನ್ನನ್ನು ಹಿಂದಕ್ಕೆ ಬರಮಾಡುವನು. ಆತನು ನಿನ್ನಲ್ಲಿ ನನಗೆ ಇಷ್ಟವಿಲ್ಲವೆಂದು ತೋರಿಸಿದರೆ ತನಗೆ ಸರಿಕಂಡಂತೆ ಮಾಡಲಿ, ಆತನ ಚಿತ್ತ ಅಂದನು. ಇದಲ್ಲದೆ ಅವನು ಯಾಜಕನಾದ ಚಾದೋಕನಿಗೆ, ನೀನು ದೇವದರ್ಶಿ, ನೀನು ನಿನ್ನ ಮಗನಾದ ಅಹಿಮಾಚನು, ಎಬ್ಯಾತಾರನ ಮಗನಾದ ಯೋನಾತಾನನು ಎಂಬ ಈ ಇಬ್ಬರು ಹುಡುಗರನ್ನು ಕರಕೊಂಡು ಸುರಕ್ಷಿತವಾಗಿ ಪಟ್ಟಣಕ್ಕೆ ಹೋಗಬೇಕು. ನಿಮ್ಮಿಂದ ವರ್ತಮಾನ ಬರುವ ತನಕ ನಾನು ಅಡವಿಯಲ್ಲಿ ಹೊಳೆ ದಾಟುವ ಸ್ಥಳದ ಹತ್ತಿರ ಇರುವೆನು ಎಂದು ಹೇಳಿದನು. ಆಗ ಚಾದೋಕನೂ ಎಬ್ಯಾತಾರನು ದೇವರ ಮಂಜೂಷವನ್ನು ಯೆರೂಸಲೇಮಿಗೆ ಒಯ್ದು ಅಲ್ಲೇ ವಾಸಿಸಿದರು. ದಾವೀದನು ಮೋರೆಯನ್ನು ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು. ಅವನ ಜೊತೆಯಲ್ಲಿದ್ದ ಜನರೂ ಮೋರೆ ಮುಚ್ಚಿಕೊಂಡು ಅಳುತ್ತಾ ಏರಿದರು. ಅಬ್ಷಾಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಅಹೀತೋಫೆಲನು ಇದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು, ಯೆಹೋವನೇ, ಅಹೀತೋಫೆಲನ ಆಲೋಚನೆಗಳನ್ನು ನಿರರ್ಥಕಪಡಿಸು ಎಂದು ಪ್ರಾರ್ಥಿಸಿದನು. ಅವನು ಗುಡ್ಡದ ತುದಿಯಲ್ಲಿ ದೇವಾರಾಧನೆ ನಡೆಯುವ ಸ್ಥಳಕ್ಕೆ ಬಂದಾಗ ಅರ್ಕೀಯನಾದ ಹೂಷೈ ಎಂಬವನು ಅಂಗಿಯನ್ನು ಹರಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ಅರಸನ ಬಳಿಗೆ ಬಂದನು. ಅರಸನು ಅವನಿಗೆ, ನೀನು ನನ್ನ ಸಂಗಡ ಬರುವುದಾದರೆ ನನಗೆ ಭಾರವಾಗುವಿಯಷ್ಟೇ. ಆದರೆ ನೀನು ಹಿಂದಿರುಗಿ ಪಟ್ಟಣಕ್ಕೆ ಹೋಗಿ ಅಬ್ಷಾಲೋಮನಿಗೆ, ಅರಸನೇ, ನಾನು ನಿನ್ನ ಸೇವಕನು, ಮುಂಚೆ ನಿನ್ನ ತಂದೆಯನ್ನು ಸೇವಿಸಿದಂತೆ ಈಗ ನಿನ್ನನ್ನು ಸೇವಿಸುತ್ತೇನೆ ಎಂದು ಹೇಳುವುದಾದರೆ ನನಗೋಸ್ಕರ ಅಹೀತೋಫೆಲನ ಆಲೋಚನೆಯನ್ನು ವ್ಯರ್ಥ ಮಾಡುವುದಕ್ಕೆ ನಿನಗೆ ಅನುಕೂಲವಾಗುವುದು. ಅಲ್ಲಿ ನಿನ್ನ ಸಂಗಡ ಯಾಜಕರಾದ ಚಾದೋಕ್ ಎಬ್ಯಾತಾರರು ಇರುತ್ತಾರಲ್ಲ. ಅರಮನೆಯಲ್ಲಿ ನಿನಗೆ ಗೊತ್ತಾಗುವ ವರ್ತಮಾನವನ್ನೆಲ್ಲ ಆ ಇಬ್ಬರು ಯಾಜಕರಿಗೆ ತಿಳಿಸು. ಅವರ ಬಳಿಯಲ್ಲಿ ಇಬ್ಬರು ಹುಡುಗರಿದ್ದಾರೆ. ಒಬ್ಬನು ಚಾದೋಕನ ಮಗನಾದ ಅಹೀಮಾಚನು, ಇನ್ನೊಬ್ಬನು ಎಬ್ಯಾತಾರನ ಮಗನಾದ ಯೋನಾತಾನನು. ಇವರ ಮುಖಾಂತರವಾಗಿ ನೀನು ಎಲ್ಲ ವರ್ತಮಾನವನ್ನು ನನಗೆ ಮುಟ್ಟಿಸಬಹುದು ಎಂದು ಹೇಳಿ ಅವನನ್ನು ಕಳುಹಿಸಿದನು. ಅಬ್ಷಾಲೋಮನು ಯೆರೂಸಲೇಮನ್ನು ಪ್ರವೇಶಿಸುವಷ್ಟರಲ್ಲೇ ದಾವೀದನ ಸ್ನೇಹಿತನಾದ ಹೂಷೈಯು ಪಟ್ಟಣಕ್ಕೆ ಬಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ 2ನೇ ಸಮುವೇಲ, ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 15, 15ನೇ ಅಧ್ಯಾಯ. 2ನೇ ಸಮುವೇಲ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ನಡೆದಂಥ ಒಂದು ಘಟನೆ ಏನಂದರೆ ರೂಪಾಂತರ ದೃಶ್ಯ ಅಂತ ಹೇಳ್ಬೋದು, ರೂಪಾಂತರ ಕೃತ್ಯ ಅಂತ ಹೇಳ್ಬೋದು, ರೂಪಾಂತರ ವಿಷಯ ಅಂತ ಹೇಳ್ಬೋದು, ರೂಪಾಂತರ ಸಂದೇಶ ಅಂತ ಕೂಡ ನಾವು ಹೇಳ್ಬೋದು. ಅದೇನಂತ ಹೇಳಿದರೆ, ಅಬ್ಷಾಲೋಮನು, ದಾವೀದನ ಪುತ್ರನಾದ ಅಬ್ಷಾಲೋಮನು ದಾವೀದನ ಮತ್ತೊಬ್ಬ ಪುತ್ರನಾದ ಅಮ್ನೋನನ್ನು ಕೊಂದುಬಿಟ್ಟು 3 ವರ್ಷ ಬೇರೆ ಸ್ಥಳಕ್ಕೆ ಓಡಿ ಹೋಗಿಬಿಟ್ಟಿರ್ತಾನೆ ರೀ. ಅವನು ಆ ರೀತಿಯಾಗಿ ಗೆಷೂರಿಗೆ ಓಡಿ ಹೋಗಿ ಅಲ್ಲಿರುವಂಥ ತಲ್ಮೈ ಎಂಬ ವ್ಯಕ್ತಿಯ ಬಳಿಯಲ್ಲಿ 3 ವರ್ಷ ಇರ್ತಾನೆ ತಲ್ಮೈನಲ್ಲಿ. ಮತ್ತು ತಲ್ಮೈಯಲ್ಲಿ ಅವನು ಇರುವಾಗ ನಡೆದಂಥ ಒಂದು ಘಟನೆ, 3 ವರ್ಷ ಆದಮೇಲೆ ಮಗನಿಗಾಗಿ ದಾವೀದನು ಹಂಬಲಿಸ್ತಿದ್ದಾನೆಂಬಂಥ ವಿಷಯ ತನ್ನ ಆಪ್ತ ಸೇನಾಪತಿಯಾಗಿರುವಂಥ ಯೋವಾಬನಿಗೆ ಗೊತ್ತಾಗ್ತದೆ. ಹೇಗೋ ಅವನು ದಾವೀದನ ಸಹೋದರಿಯ ಪುತ್ರನಾಗಿರ್ತಾನೆ. ಆದ ಕಾರಣ ಯೋವಾಬನು ಏನು ಮಾಡ್ತಾನೆ, ಬುದ್ಧಿವಂತಿಯಾದಂಥ ಒಬ್ಬ ಸ್ತ್ರೀಯನ್ನು ಕರ್ಕೊಂಡು ಬಂದು ಭಾಳ ಪ್ರಿಯರನ್ನು ಕಳ್ಕೊಂಡಂಥ ಶೋಕದಲ್ಲಿ ಇರುವಂಥವರು ಹಾಗೆ ಆ್ಯಕ್ಟ್ ಮಾಡಿಬಿಟ್ಟು ತನ್ನ ಒಂದು ಮಗನನ್ನು ಯಾವ ರೀತಿಯಾಗಿ ಅಬ್ಷಾಲೋಮನು ದುಃಖ ಪಡ್ತಾ ಇರುವಂಥ ದಾವೀದನು
ತಂದುಕೊಳ್ಬೇಕು ಎಂಬಂಥ ವಿಷಯವನ್ನು ತರುವುದಕ್ಕಾಗಿ ಇಂಥ ಒಂದು ಆ್ಯಕ್ಟಿಂಗ್. ಹೌದು, ಅದನ್ನು ಹೇಳಬೇಕಾದ್ರೆ ಅಬ್ಸಲೋಮನ ವಿಷಯವನ್ನು ರೂಪಾಂತರಪಡಿಸುವುದಕ್ಕೋಸ್ಕರ ಯೋವಾಬನೇ ಇದನ್ನು ಮಾಡಿದನು ಅಂತ ಹೇಳ್ಬಿಟ್ಟು ಕೊನೆಗೆ ಆ ಬುದ್ಧಿವಂತೆ ಸ್ತ್ರೀ ಹೇಳ್ಬಿಡ್ತಾಳೆ. ಇದು ರಾಜನಿಗೆ ಅರ್ಥ ಆಗ್ತದೆ. ಯಾಕಂತೇಳಿದರೆ ದಾವಿದನು ಕೂಡ ಆ್ಯಕ್ಟರು. ಒಂದು ಸಾರಿ ಮೊದಲನೇ ಸಮುವೇಲ 21ನೇ ಅಧ್ಯಾಯ 13ನೇ ವಚನದಲ್ಲಿ ಹುಚ್ಚನಂತೆ ಆ್ಯಕ್ಟ್ ಮಾಡ್ತಾನೆ, ಜೊಲ್ಲು ಸುರಿಸ್ಕೊಂಡು. ಹಾಗಿರುವಾಗ ದಾವಿದನಿಗೆ ತಾನೇ ಆ್ಯಕ್ಟಿಂಗ್ ಮಾಡುವಂಥ ವ್ಯಕ್ತಿ ಆಗಿರುವಾಗ ಇನ್ನೊಬ್ಬ ಆ್ಯಕ್ಟಿಂಗ್ ಮಾಡುವಂಥ ಮಹಿಳೆ ಬಂದಿರುವಾಗ ಅದನ್ನು ಡಿಟೆಕ್ಟ್ ಮಾಡುವುದು, ವಿವೇಚಿಸುವುದು ಅವನಿಗೆ ಭಾಳ ಸುಲಭವಾಗಿತ್ತು. ಮತ್ತು ಅವನು ಬುದ್ಧಿವಂತನು, ಜ್ಞಾನಿಯಾಗಿರುವುದರಿಂದ ಇದರ ಹಿನ್ನೆಲೆಯಲ್ಲಿ ಯೋವಾಬನಿದ್ದಾನೆ ಎಂಬುದು ಕೂಡ ಗೊತ್ತಾಗ್ಬಿಡ್ತು ಅವನಿಗೆ. ಆದ ಕಾರಣ ಆಕೆ ತಕ್ಷಣವಾಗಿ ಆರಿಕೆ ಮಾಡ್ತಾಳೆ, ಬುದ್ಧಿವಂತಿಯು ನೀನು, ಜ್ಞಾನಿ ನೀನು, ಭೂಲೋಕದಲ್ಲಿ ನಡೆಯುವುದನ್ನೆಲ್ಲ ತಿಳ್ಕೊಳ್ಳುವಂಥ ವ್ಯಕ್ತಿ ನೀನು ಎಂಬುದಾಗಿ ದಾವಿದನ ವಿಷಯದಲ್ಲಿ ಒಂದು ಹೇಳಿಕೆಯನ್ನು ಆಕೆ ನೀಡಿ, ಅನಂತರ ಯೋವಾಬನನ್ನು ದಾವಿದನ್ನು ಕರೆದು, ಆಯಿತು ನೀನು ಕೇಳಿಕೊಂಡದ್ದನ್ನು ಅನುಗ್ರಹಿಸಿದ್ದೇನಂತ ಹೇಳ್ಬಿಟ್ಟು ಮತ್ತೆ ಆ ಅಬ್ಸಲೋಮನನ್ನು ಕರೆದು ಬಿಡ್ತಾರೆ ಸ್ವದೇಶಕ್ಕೆ. ಈ ಅಬ್ಸಲೋಮನ ಹಿಂದಿರುಗಿ ಬರುವಾಗ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ನನ್ನ ಮುಖ ನೋಡಬಾರ್ದು ಅಂತ ರಾಜನು ಹೇಳಿಬಿಡ್ತಾನೆ. ಬರ್ಬೋದು, ಆದರೆ ನನ್ನ ಮುಖ ನೋಡಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ಕೊನೆಗೆ ಏನಾಗ್ತದೆ, ಅಬ್ಸಲೋಮನನ್ನು ದಾವಿದನ್ನು ಕರೆಸಿಬಿಟ್ಟು ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿಯಾಗಿ ಸಮಾಧಾನವಾಗ್ತಾರೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ಅದು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಪರ್ವತ ಪ್ರಸಂಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ಅಮೂಲ್ಯ ಮಾತು. ಅದೇನಂತ ಹೇಳಿದರೆ ಮ್ಯಾಥ್ಯೂ 5:9, ಸಮಾಧಾನಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಯೋವಾಬನು ಅಬ್ಸಲೋಮನಿಗೂ ಮತ್ತು ದಾವಿದನಿಗೂ ಇದ್ದಂಥ ಅಸಮಾಧಾನವನ್ನು ನೀಗಿಸಿ, 3 ವರ್ಷ ಇದ್ದಂಥ ಅಸಮಾಧಾನವನ್ನು ತೊಲಗಿಸಿ ಈಗ ಸಮಾಧಾನ ಪಡಿಸ್ತಾ ಇದ್ದಾನ್ರಿ. ಆದ ಕಾರಣ ಯೋವಾಬ್ ಅಂದರೆ ಯೆಹೋವನಿಂದ ಪೋಷಿಸಲ್ಪಟ್ಟವನು, ತಂದೆಯಾಗಿ ಪೋಷಿಸಲ್ಪಟ್ಟವನು ಎಂಬುದಾಗಿ. ಅಬ್ಸಲೋಮ್ ಅಂತ ಹೇಳಿದರೆ ಸಮಾಧಾನದ ತಂದೆ ಎಂಬುದಾಗಿ. ಶಲೋಮ್ ಸಮಾಧಾನ. ಈಗ ನಿಜವಾಗಿ ಅವನು ಸಮಾಧಾನವಾದ ದಾವಿದನ ಜೊತೆಯಲ್ಲಿ. ದಾವಿದ ಅಂದರೆ ಪ್ರಿಯನು, ಪ್ರಿಯನೊಂದಿಗೆ ಸಮಾಧಾನವಾದ. 2ನೇ ಸಮುವೇಲ 15ನೇ ಅಧ್ಯಾಯದಲ್ಲಿ ಟ್ರಾಜಿಡಿ, ದುರ್ಘಟನೆ, ತಿರುವು ಕಥೆಯಲ್ಲಿ. ಯಾಕಂದರೆ ಈಗ ಸಮಾಧಾನ ಆಗಿಬಿಟ್ಟಂಥ ಅಬ್ಸಲೋಮನು ಈಗ ಉಲ್ಟಾ ಆಗಿಬಿಡ್ತಾನೆ, ಈಗ ರಿವರ್ಸ್ ಆಗಿಬಿಡ್ತಾನೆ, ತಂದೆಗೆ ವಿರುದ್ಧವಾಗಿಬಿಡ್ತಾನೆ. ಯಾವ ರೀತಿಯಾಗಿ ಅವನು ವಿರುದ್ಧವಾದನು, ಯಾಕೆ ವಿರುದ್ಧನಾದನು, ಏನಾಯಿತು ಎಂಬುದಾಗಿ ಮುಂದೆ ನಾವು ನೋಡಿಕೊಳ್ಳೋಣ ಬನ್ನಿರಿ. 2ನೇ ಸಮುವೇಲ 15ನೇ ಅಧ್ಯಾಯದಲ್ಲಿ ಸ್ವಲ್ಪ ಕಾಲವಾದ ನಂತರ ಅಬ್ಷಲೋಮನು ತನಗೋಸ್ಕರ ಒಂದು ರಥವನ್ನು, ಕುದುರೆಗಳನ್ನು ತೆಗೆದುಕೊಂಡು ತನ್ನ ಮುಂದೆ ಬಾಡಿಗಾರ್ಡ್ಸ್ ಆಗಿ, ಮೈಗಾವಲರಾಗಿ ಓಡುವುದಕ್ಕೆ 50 ಮಂದಿಯನ್ನು ನೇಮಿಸ್ತಾನೆ. ಸ್ಲೋಲಿ, ನಿಧಾನವಾಗಿ, ಕ್ರಮಬದ್ಧವಾಗಿ ತಾನು ರಾಜಪುತ್ರನು ಎಂಬುದನ್ನು, ಅವನು ಇನ್ನಷ್ಟು ಅಧಿಕಾರ ಇದೆ ಎಂಬಂಥ ರೀತಿಯಲ್ಲಿ ಅವನು ಈಗ ಮಾಡ್ತಾ ಇದ್ದಾನೆ. ಅರಸನ ಬಳಿಗೆ ಅವನು ಅಬ್ಷಲೋಮನು, ಯಾರಾದರೂ ಜನರು ರಾಜನ ಹತ್ರ ಹೋಗ್ಬೇಕಂತ ಬಂದರೆ ಅಬ್ಷಲೋಮನ ಅವ್ರನ್ನ ಕರೆದುಬಿಟ್ಟು, ತನ್ನ ಬಳಿ ಕರೆದುಬಿಟ್ಟು, ನೀನು ಯಾವ ಊರಿನವನು ಅಂತ ಕೇಳ್ತಿದ್ನಂತೆ. ಇಂತಿಂಥ ಕುಲಕ್ಕೆ ಸೇರಿದವರು ಅಂತ ಹೇಳ್ಬಿಟ್ಟು ಉತ್ತರ ಕೊಡುವಾಗ ಆಗ ಅಬ್ಷಲೋಮನ್, ನೋಡು ನಿನ್ನ ಕಾರ್ಯ ಒಳ್ಳೆಯದು, ನ್ಯಾಯವಾದದ್ದಾಗಿದೆ, ಆದರೆ ಅಂತ ಏನೋ ಒಂದು ವಿಷಯ ಹೇಳ್ತಾನೆ ರೀ ಅಬ್ಷಲೋಮನ್. ಏನಂತ ಹೇಳ್ತಾನೆ ನೋಡೋಣ. 2ನೇ ಸಮುವೇಲ 15 ಮತ್ತು 3ನೇ ವಚನದಲ್ಲಿ, ಆದರೆ ವ್ಯಾಜ್ಯಗಳನ್ನು ವಿಚಾರಿಸುವುದಕ್ಕೆ ಅರಸನಿಂದ ಒಬ್ಬನು ನೇಮಕವಾಗಿಲ್ಲ.
ಈ ರೀತಿಯಾಗಿ ಭಾಳ ಕೇಸ್ಗಳಿದೆ, ವ್ಯಾಜ್ಯಗಳಿದೆ. ಅದನ್ನು ಯಾರಾದರೂ ಒಬ್ಬರು ಪರಿಹಾರ ಮಾಡಲಿಕ್ಕೆ ರಾಜನು, ಅಂದರೆ ತನ್ನ ತಂದೆ ಆದಂಥ ದಾವೀದನ್ನು ನೇಮಿಸಿದರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದರೆ ಅವನು ನೇಮಿಸಿಲ್ಲ. ಅಂದರೆ ಅರ್ಥ, ನಾನಿದ್ದೀನಲ್ಲ, ರಾಜನ್ ನೇಮಿಸ್ತಿದ್ರು ನಾನು ಆ ಕೆಲಸ ಮಾಡ್ತಿದ್ದೀನಿ ಎಂಬುದಾಗಿ ಇಂಡೈರೆಕ್ಟಾಗಿ, ಪರೋಕ್ಷವಾಗಿ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ. ಆನಂತರ ಅಬ್ಷಲೋಮನ್, ನೋಡು ನಿನ್ನ ಕಾರ್ಯವು ಅರಸನಿಂದ ಒಬ್ಬ ನೇಮಕವಾಗಿಲ್ಲ ಅಂತ ಹೇಳ್ಬಿಟ್ಟು ವ್ಯಾಜ್ಯವನ್ನಾಗಲಿ ಭಿನ್ನಹವಾಗಲಿ ಉಳ್ಳವರು ಬಂದು ನ್ಯಾಯವನ್ನು ಪಡ್ಕೊಳ್ಳುವ ಹಾಗೆ ನನ್ನನ್ನೇ ದೇಶದ ನ್ಯಾಯಾಧಿಪತಿಯಾಗಿ, ಸೆಲ್ಫ್ ಪ್ರೊಕ್ಲೇಮ್ಡ್ ಅಂತ ಹೇಳ್ತಾರಲ್ವ, ತಾನಾಗಿಯೇ ಘೋಷಣೆ ಮಾಡಿಕೊಂಡಂಥ ನಾಯಕನು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ನನ್ನನ್ನೇ ದೇಶದ ನ್ಯಾಯಾಧಿಪತಿಯನ್ನಾಗಿ ನೇಮಿಸಿದರೆ ಎಷ್ಟೋ ಒಳ್ಳೆಯದಾಗಿತ್ತು. ನಾನೇ ದೇಶಾಧಿಪತಿ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದರೆ ಆಗಿಲ್ಲ ನಾನು ಎಂಬುದಾಗಿ ಹೇಳ್ತಿದ್ದನು. ಮತ್ತು ಯಾವನಾದರೂ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕೆ ಬಂದರೆ ಕೂಡಲೇ ಅವನು ಕೈ ಚಾಚಿ ಅವನನ್ನು ಹಿಡಿದು ಮುದ್ದಿಡ್ತಿದ್ದನು. ಈ ರೀತಿಯಾಗಿ ಅಬ್ಷಲೋಮನು ಏನು ಮಾಡ್ತಾ ಇದ್ದ, ದಾವೀದನು ಅರಸನು, ಆದರೆ ಅರಸನ ನಡುವೆ ಇವನು ಮಧ್ಯಸ್ಥನಾಗಿ ಇದ್ದುಕೊಂಡು ಅಬ್ಷಲೋಮನು ಬರುವಂಥ ಲಕ್ಷಾಂತರ ಪ್ರಜೆಗಳನ್ನು ಏನು ಮಾಡ್ತಿದ್ದ ಅಬ್ಷಲೋಮನು, ನಾವು ನೋಡಿಕೊಳ್ಳೋಣ. 15ನೇ ಅಧ್ಯಾಯ 6ನೇ ವಚನ 2ನೇ ಸಮುವೇಲನಲ್ಲಿ ಭಾಳ ಸ್ಪಷ್ಟವಾಗಿದೆ. ಹೀಗೆ ಮಾಡಿ ಎಲ್ಲರ ಮನಸ್ಸುಗಳನ್ನು ತನ್ನ ಕಡೆಗೆ ಅಬ್ಷಲೋಮನು ತಿರುಗಿಸಿಕೊಂಡನು. ನೋಡ್ರಿ, ಈ ರೀತಿಯಾಗಿ ಒಳ್ಳೆಯ ಮಾತುಗಳು, ಸವಿ ಮಾತುಗಳು, ನಟನೆಯ ಮಾತುಗಳು, ಆ್ಯಕ್ಟಿಂಗ್, ಮತ್ತು ಅಂಥವ್ರನ್ನ ಹಿಡಿದು ಮುದ್ದಿಟ್ಟು ಅವರನ್ನು ತನ್ನ ಕಡೆಗೆ, ಅವರ ಮನಸ್ಸುಗಳನ್ನು ಅರಸನ ಕಡೆಗೆ ಹೋಗ್ತಾ ಇರುವಂಥ ಮನಸ್ಸನ್ನು ತನ್ನ ಕಡೆಗೆ ರೀಡೈರೆಕ್ಟ್ ಮಾಡ್ಕೊಳ್ತಾನೆ. ಮತ್ತು 4 ವರ್ಷ ಈ ರೀತಿಯಾಗಿ ಆ್ಯಕ್ಟಿಂಗ್ ನಡೀತಾ ಇತ್ತು. 4 ವರ್ಷ. 2 ವರ್ಷ ಅಬ್ಷಲೋಮನು ಅಮ್ನೋನನ ಮೇಲೆ ಮುಯಿ ತೀರಿಸ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದ, ಪ್ಲ್ಯಾನ್ ಮಾಡ್ತಾ ಇದ್ದ. ಇದ್ದಕ್ಕಿದ್ದಂತೆ ಏನಾಗಲಿಲ್ಲ. ಯೋಚನೆ ಮಾಡಿ ಮಾಡಿ ಒಂದಿನ ಬಂದಾಗ ಕೊಂದುಬಿಟ್ಟ ತನ್ನ ಸ್ವಂತ ಸಹೋದರನನ್ನೇ. ಈಗ ಅನಂತರ 2 ವರ್ಷ ಆದಮೇಲೆ 3 ವರ್ಷ ಓಡೋಗ್ಬಿಟ್ಟಿರ್ತಾನೆ, ರಾಜನಿಂದ ಕೊಲೆ ಮಾಡಿಬಿಟ್ಟು. 3 ವರ್ಷ ಆದ ನಂತರ ಮತ್ತೆ ಬಂದು 4 ವರ್ಷಗಳು ಈ ಆ್ಯಕ್ಟಿಂಗ್, ಏನು ಅರಸನ ಹತ್ರ ಯಾರು ಹೋಗಬೇಕಂತ ಬಂದರೆ ಅವ್ರನ್ನೆಲ್ಲ ತನ್ನ ಕಡೆಗೆ ತಿರುಗಿಸ್ಕೊಂಡು, ಅವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸ್ಕೊಂಡು ಅವರನ್ನು ಅಟ್ರ್ಯಾಕ್ಟ್ ಮಾಡಿ ಆಕರ್ಷಣೆ ಮಾಡಿಬಿಟ್ಟು, ಕೊನೆಗೆ 4 ವರ್ಷಗಳಾದ ನಂತರ ಅಬ್ಷಲೋಮನು ದಾವೀದನ ಹತ್ರ ಬಂದುಬಿಟ್ಟು, ನಾನು ದೇವರಿಗೊಂದು ಹರಕೆ ಮಾಡಿದ್ದೇನೆ, ಆದ ಕಾರಣ ಅದನ್ನು ಸಲ್ಲಿಸೋದಕ್ಕಾಗಿ ಹೆಬ್ರೋನಿಗೆ ಹೋಗಬೇಕು ಅಂತ ಹೇಳ್ತಾನೆ. ಆದ ಕಾರಣ ಇವನು ಪ್ಲ್ಯಾನ್ ಮಾಡಿದ್ದು ಏನೋ ಹಿನ್ನೆಲೆ ಇದೆ, ಏನೋ ಒಂದು ಪ್ಲ್ಯಾನ್ ಇದೆ, ಏನೋ ಒಳಸಂಚು ಇದೆ, ಯುಕ್ತಿಯಿಂದ ಕುಯುಕ್ತಿಯಿಂದ ಅಂತ ಹೇಳ್ಬೋದು. ಇವನು ಒಂದು ವಿಶೇಷವಾದ ಆರಾಧನೆ ಮಾಡಬೇಕಂತ ಹರಕೆ ಮಾಡಿಕೊಂಡೆ ನಾನು, ಆದ ಕಾರಣ ಅಲ್ಲಿ ಹೋಗಿ ಬರ್ತೀನಿ ಎಂಬುದಾಗಿ ಪರ್ಮಿಷನ್ ಕೇಳುವಾಗ ಅರಸನು ದಾವೀದನಿಗೆ ಗೊತ್ತಾಗಲಿಲ್ಲ ಏನು ಪ್ಲ್ಯಾನ್ ಅಂತ ಹೇಳ್ಬಿಟ್ಟು, ಹೋಗು ನಿನಗೆ ಶುಭವಾಗಲಿ ಎಂಬುದಾಗಿ ಹೇಳ್ತಾನೆ. ಆಗ ಅದೇ ಸಂದರ್ಭದಲ್ಲಿ ಅಬ್ಷಲೋಮನು ಹೆಬ್ರೋನಿಗೆ ಹೊರಟು ಹೋಗಿ ಅವನು ಗೂಢಚಾರರನ್ನು ಕಳಿಸಿ, ಇಸ್ರಾಯೇಲರ ಎಲ್ಲ ಕುಲದವರಿಗೆ ನೀವು ತುತ್ತೂರಿ ಧ್ವನಿಯನ್ನು ಕೇಳುತ್ತಲೇ ಅಬ್ಷಲೋಮನು ಹೆಬ್ರೋನಿನಲ್ಲಿ ಅರಸನಾದನೆಂದು ಆರ್ಭಟಿಸಿರಿ ಅಂತ ಹೇಳ್ಕೊಟ್ಬಿಟ್ಟಿರ್ತಾನೆ. ಇದು ದಾವೀದನಿಗೆ ಗೊತ್ತಿರೋದೆಲ್ಲ, ಆಯಿತು ಶುಭವಾಗಲಿ ಅಂತ ಕಳಿಸ್ಬಿಟ್ಟಿರ್ತಾನೆ. ಹೆಬ್ರೋನ್ ಅಂತ ಹೇಳಿದರೆ ಸಹವಾಸ, ಸಮಾಜ ಮತ್ತು ಗಮನ ಸೆಳೆಯುವ ಕೇಂದ್ರ ಎಂಬಂಥ ಅರ್ಥ ಕೊಡುವಂಥದ್ದು ಹೆಬ್ರೋನ್, ಆಸನ ಅಂತ ಹೇಳ್ಬಿಟ್ರು. ಅಂಥ ಕಡೆಯಲ್ಲಿ ಇವನ ಗಮನ ಹೋಗಿಬಿಟ್ಟು ಯೆರೂಷಲೇಮಿನಲ್ಲಿ ಅವನು ಹೋಗಿಬಿಟ್ಟು
ಅವನು ಸಮಾಧಾನ ಯಜ್ಞವನ್ನು ಮಾಡುತ್ತಿರುವಾಗ ದಾವಿದನ ಮಂತ್ರಿಯಾಗಿದ್ದ ಒಬ್ಬನು ಅಹಿತೋಫೇಲನ್ ಅಂತ ಒಬ್ಬನು ಬರ್ತಾನೆ ರೀ. ಅವನು ಕೂಡ ಬಂದು, ಅಹಿತೋಫೇಲನು ಅಂತ ಹೇಳಿದರೆ ಅಹಿ ಅಂತ ಹೇಳಿದ್ರೆ ಸಹೋದರನು, ತೋಫೇಲ್ ಅಂತ ಹೇಳಿದರೆ ಒಂದು ರೀತಿಯಿಂದ ಬುದ್ಧಿಹೀನನ ಸಹೋದರನು ಅಂತ ಹೇಳ್ಬೋದು. ನಿಜವಾಗಿ ಅಬ್ಸಲೋಮನು ಬುದ್ಧಿಹೀನನೇ, ಯಾಕಂದರೆ ತಂದೆಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇದ್ದಾನೆ, ನಟಿಸ್ತಾ ಇದ್ದಾನೆ. 4 ವರ್ಷ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿ ಅವನು ಈಗ ತಿರುಗಿ ಬೀಳ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಈಗ ಸಹೋದರನು ಅಂದರೆ ಬುದ್ಧಿಹೀನನ ಸಹೋದರನು ಅಹಿತೋಫೇಲನು ಬಂದುಬಿಟ್ಟು ಅವನಿಗೆ ಸಲಹೆ ಕೊಡ್ತಾನೆ. ಒಳಸಂಚು ಭಾಳ ಸ್ಟ್ರಾಂಗ್ ಆಗಿರ್ತದೆ ರೀ. ಆ ರೀತಿಯಾಗಿದ್ದಾಗ ಇಸ್ರಾಯೇಲರ ಮನಸ್ಸು ಅಬ್ಸಲೋಮನ ಕಡೆಗೆ ತಿರುಗಿಕೊಂಡಿತೆಂಬ ವರ್ತಮಾನವು ದಾವಿದನಿಗೆ ಮುಟ್ತದೆ. ಎಲ್ಲ ಇಸ್ರಾಯೇಲ್ ಇವನ ಕಡೆ ಆಗಿಬಿಟ್ರು ಅಂತ ಹೇಳಿದ ತಕ್ಷಣ ಎದ್ದೇಳ್ರಿ, ಸೇವಕರಿಗೆ ಹೇಳ್ತಾನೆ, ನಾವು ಓಡಿ ಹೋಗೋಣ, ಅಬ್ಸಲೋಮನ ಕೈಯಿಂದ ನಾವು ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು, ಅವನು ಅಕಸ್ಮಾತ್ ನಮ್ಮ ಮೇಲೆ ಬಿದ್ದರೆ ನಮಗೆ ದುರ್ಗತಿ ಆಗ್ತದೆ, ಆದ ಕಾರಣ ಪಟ್ಟಣದವರೆಲ್ಲರೂ ಕತ್ತಿಯಿಂದ ಸಂಹಾರವಾಗೋಕ್ಕಿಂತಲೂ ಓಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ದಾವಿದನು ತಂದೆ ಮಗನಿಗೆ ಹೆದರ್ಕೊಂಡು, ಅರಸನು ರಾಜಪುತ್ರನಿಗೆ ಹೆದರ್ಕೊಂಡು ಈಗ ಅರಮನೆಯಿಂದ ಪಟ್ಟಣದಿಂದ ಓಡಿ ಹೋಗ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಅವರ ಸೇವಕರು ಕೂಡ, ಆಯಿತು ನಾವು ನಿನ್ನ ಜೊತೆಗಿದ್ದೇವೆ, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ದಾವಿದನಿಗೆ ಕೆಲವು ಜನರು, ನಂಬಿಗಸ್ತರಾದಂಥ ಕೆಲವು ಜನರಿದ್ದರು. ಎಷ್ಟು ಜನ ಇದ್ದರು ಅಂತ ಹೇಳ್ಬಿಟ್ಟು ನೋಡುವಾಗ 600 ಜನರಿದ್ದರು. ಸಾಕು, ಅಷ್ಟು ಜನ ಇದ್ದರೆ ಸಾಕು. ಯಾಕಂದರೆ ಸೌಲನ ಸೈನ್ಯವನ್ನೇ ಕೂಡ ಅಲ್ಲಕಲ್ಲೋಲ ಮಾಡಿದಂಥವರು ಈ 600 ಜನರು. ಈ 600 ಜನರು ಎಂಥವ್ರು ಅಂತ ಹೇಳಿದ್ರೆ ಅವರಲ್ಲಿ ಹೆಚ್ಚಿನ ಅಂಶ ಇವನ ಅಣ್ಣಂದರು, 7 ಜನ ಅಣ್ಣಂದರು ಮತ್ತು ಅವನ ಕುಟುಂಬದ ಅಣ್ಣಂದರ ಕುಟುಂಬದವರು, ಅವರ ಮಕ್ಕಳು, ಅವರ ಸಂಬಂಧಿಕರು ಮತ್ತು ಒಂದು ರೀತಿಯಿಂದ ಹೇಳಬೇಕಾದ್ರೆ ಸಾಲ ಇದ್ದಂಥವ್ರು ಆ ಟೈಮ್ನಲ್ಲಿ ಅಂಥವರೆಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರೆ. ಈಗ 600 ಮಂದಿ ಅರಸನ ಜೊತೆಯಲ್ಲಿ ಸೇರಿಕೊಂಡು ಗತ್ ಊರಿನಿಂದ ದಾವಿದನ ಜೊತೆಯಲ್ಲಿ ಮತ್ತು ಗಿತ್ತಿಯರು ಅರಸನ ಮುಂದೆ ಹೋದರು. ಈ ರೀತಿಯಾಗಿ ಹೋಗ್ತಾ ಇರುವಾಗ ಏನಾಯಿತು, ಅರಸನು ಗಿತ್ತಿಯನಾದ, ಹಾಗಾದರೆ ಗತ್ತೂರಿನಿಂದ ಅರಸನ ಜೊತೆಯಲ್ಲಿ ಬಂದಿದ್ದ 600 ಮಂದಿ ಗಿತ್ತಿಯರು ಅರಸನ ಜೊತೆಗೆ ಹೋಗ್ತಾರೆ ಅಂತ ಹೇಳಿದಾಗ ದೊಡ್ಡ ಗ್ರೂಪ್ ಆಗಿ ಹೋಗ್ತಾ ಇದ್ದಾರೆ. ಮತ್ತು 19ನೇ ವಚನದಲ್ಲಿ ನೋಡುವಾಗ ಇತ್ತೈ ಎಂಬಂಥ ಒಬ್ಬ ಮನುಷ್ಯನು, ನಾನು ನಿನ್ನ ಸಂಗಡ ಬರ್ತೀನಿ ಅಂತ ಹೇಳಿದ್ರೆ ನನ್ನ ಜೊತೆಗೆ ಯಾಕೆ ನಿನಗೆ ಬರಬೇಕು, ಆದರೆ ಹೋಗಿ ಅರಸನ ಬಳಿಯಲ್ಲಿ ವಾಸ ಮಾಡು ಅಂತ ಹೇಳ್ಬಿಡ್ತಾನೆ ರೀ. ಆದರೆ ನನ್ನ ಜೊತೆಗೆ ಬಂದರೆ ನಾನು ಎಲ್ಲೆಲ್ಲಿಯೋ ಅಲೆಬೇಕಾಗ್ತದೆ, ನೀನು ಯಾಕೆ ನನ್ನ ಜೊತೆಗೆ ಬರಬೇಕು, ಸುಮ್ಮನೆ ಯಾಕೆ ತಿರುಗಾಡಬೇಕೆಂಬುದಾಗಿ ಹೇಳಿದಾಗ ಮತ್ತು ಆಶೀರ್ವಾದ ಕೊಟ್ಬಿಟ್ಟು ನಿನ್ನ ಸಂಗಡ ದೇವರ ಕೃಪಾಸತ್ಯತೆಗಳು ಇರಲಿ ಅಂತ ಹೇಳಿದಾಗ ಇವನು ಹೇಳ್ತಾನೆ, ಇಲ್ಲ ನಾನು ಅರಸನಿರುವಲ್ಲಿಗೆ ಹೋಗ್ತೀನಿ ಅಂತ ಹೇಳಿದಾಗ ದಾವಿದನು ಹೇಳ್ತಾನೆ, ಆಯ್ತು ಒಳ್ಳೆಯದು, ಮುಂದೆ ನಡಿ ಅಂತ ಹೇಳ್ತಾನೆ. ಈ ರೀತಿಯಾಗಿ ಕೆಲವರು ದಾವಿದನ ಜೊತೆಯಲ್ಲಿ ಸೇರಿಕೊಳ್ತಾರೆ. ಚಾದೋಕನ ವರ್ಷದಲ್ಲಿದ್ದ ಲೇವಿಯರು ದೇವರ ಮಂಜೂಷದ ಒಡಂಬಡಿಕೆಯನ್ನು ಹೊತ್ತುಕೊಂಡು ಬಂದು ಅದನ್ನು ಜನರೆಲ್ಲರೂ ದಾಟಿ ಹೋಗುವವರಾಗಿ ಕೆಳಗಿಳಿಸಿದ್ದರು. ಹಾಗಾದರೆ ದೇವ್ರ ಮಂಜೂಷ್ ಕೂಡ ಅವ್ರು ತಗೊಂಡೋಗ್ತಾರೆ. ಆದರೆ ಅರಸನು ಚಾದೋಕನಿಗೆ ನೀನು ದೇವರ ಮಂಜೂಷದ ಒಡಂಬಡಿಕೆಯನ್ನು ಹಿಂದಿರುಗಿ ತಗೊಂಡು ಹೋಗು ಎಂಬುದಾಗಿ ಹೇಳಿಬಿಟ್ಟು, ದೇವರ ದಯೆ ಒಂದು ವೇಳೆ ನನಗೆ ದೊರಕಿದರೆ ಆತನ ಆಲಯವನ್ನು ನೋಡುವ ಹಾಗೆ ತಾನೇ ನನ್ನನ್ನು ಹಿಂದಿರುಗಿ ಬರುವಂತೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಭಾಳ ನನಗೆ ಲೈಕ್ ಆಯ್ತು ಈ ಒಂದು ಪದ. ಯಾಕಂತ ಹೇಳಿದ್ರೆ 2ನೇ ಸಾಮುವೇಲ 15ನೇ ಅಧ್ಯಾಯದ 25ನೇ ವಚನದಲ್ಲಿ ಹಿಂದಿರುಗಿ ನಾನು ದೇವರನ್ನು ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳ್ತಾನೆ ರೀ. ವಾವ್! ನಾನು ಆತನನ್ನು, ಆತನ ಆಲಯವನ್ನು ನೋಡುವ ಹಾಗೆ ತಾನೇ ನನ್ನನ್ನು ಹಿಂದಕ್ಕೆ ಬರಮಾಡ್ತಾನೆ ದೇವರು. ನಿನ್ನಲ್ಲಿ ನನಗೆ ಇಷ್ಟವಿಲ್ಲವೆಂದು ತೋರಿಸಿದರೆ ತನಗೆ ಸರಿ ಕಂಡಂತೆ ದೇವರು ಮಾಡಲಿ, ದೇವ್ರ ಚಿತ್ತ, ದೇವ್ರಿಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ಲಿ. ಆ ರೀತಿಯಾಗಿ ಹೇಳಿಬಿಟ್ಟು ಕಡೆಗೆ 2 ಹುಡುಗರು ಇರ್ತಾರೆ.
ಮತ್ತು ಅಹಿಮಾಚನು ಮತ್ತು ಯೋನಾಥಾನನು ಎಂಬ ಇಬ್ಬರು ಹುಡುಗರು ಇರ್ತಾರೆ. ಯೋನಾಥಾನ್ ಅಂದರೆ ಅದೇ ಹೆಸರು ಇರುವಂಥ ದಾವಿದನ ಸ್ನೇಹಿತನ ಹೆಸರಿಂದ ಇವರು ಬೇರೆ ಯೋನಾಥಾನ. ಅಹಿಮಾಚನನು ಅಂತ ಹೇಳಿದ್ರೆ ಕೋಪದ ಸಹೋದರನಂತ, ಯೋನಾಥಾನನು ಅಂತ ಹೇಳಿದರೆ ಅಂದರೆ ಯೆಹೋವನ ನಾತಾನ್, ಯೆಹೋವನು ಕೊಟ್ಟವನು. ಇನ್ನೊಂದು ಯೋನಾಥಾನ್ ದೇವರು ಕೊಡ್ತಾನೆ. ಇವರೆಲ್ಲರೂ ಸೇರಿಕೊಂಡು ಹೋಗ್ತಾ ಇರುವಾಗ ದಾವಿದನ ಸ್ನೇಹಿತನಾದಂಥ ಅಹಿತೋಫೆಲನು ಈಗ ಅಬ್ಷಲೋಮನ ಪಾರ್ಟಿ ಸೇರಿಬಿಟ್ಟಿದ್ದಾನಂದ ತಕ್ಷಣ ಒಂದು ಶಾರ್ಟ್ ಪ್ರೇಯರ್, ಚಿಕ್ಕ ಪ್ರಾರ್ಥನೆಯನ್ನು ದಾವಿದನು ಮಾಡ್ತಾನೆ. ಆ ಪ್ರಾರ್ಥನೆ ಏನಾಗಿದೆ ಅಂತ ನೋಡಬೇಕಂತ ಅಪೇಕ್ಷೆ ಪಟ್ಟರೆ 15ನೇ ಅಧ್ಯಾಯ 2ನೇ ಸಮುವೇಲ ಮತ್ತು 31ನೇ ವಚನದಲ್ಲಿ ಯೆಹೋವನೇ ಅಹಿತೋಫೆಲನ ಆಲೋಚನೆಗಳನ್ನು ನಿರರ್ಥಕಪಡಿಸುವಂಥ ಆ ರೀತಿಯಾಗಿ ಪ್ರೇಯರ್ ಮಾಡಿಬಿಟ್ಟು ಅರಣ್ಯದ ಕಡೆಗೆ ಎಲ್ಲರೂ ಅಬ್ಷಲೋಮನಿಂದ ತಪ್ಪಿಸಿಕೊಂಡು ರಾಜನು, ಅವನ ಜೊತೆಯವರು, ಅವನ ಕುಟುಂಬದವರು ಎಲ್ಲರೂ ಹೋಗ್ತಾ ಇದ್ದಾರೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಸಮುವೇಲ 15ನೇ ಅಧ್ಯಾಯ. 2ನೇ ಸಮುವೇಲ 15ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 15. And it came to pass after this that Absalom prepared him chariots and horses, and 50 men to run before him. And Absalom rose up early, and stood beside the way of the gate. And it was so, that when any man that had a controversy came to the king for judgment, then Absalom called unto him, and said, Of what city art thou? And he said, Thy servant is of one of the tribes of Israel. And Absalom said unto him, See, thy matters are good and right, but there is no man disputed of the king to hear thee. Absalom said moreover, O that I were made judge in the land, that every man which hath any suit or cause might come unto me, and I would do him justice. And it was so, that when any man came nigh to him to do him obeisance, he put forth his hand, and took him, and kissed him. And on this manner did Absalom to all Israel that came to the king for judgment. So Absalom stole the hearts of the men of Israel. And it came to pass after 40 years that Absalom said unto the king, I pray thee, let me go and pay my vow, which I have vowed unto the Lord in Hebron. For thy servant vowed a vow while I abode at Geshur in Syria, saying, If the Lord shall bring me again indeed to Jerusalem, then I will serve the Lord. And the king said unto him, Go in peace. So he arose and went to Hebron. But Absalom sent spies throughout all the tribes of Israel, saying, As soon as ye hear the sound of the trumpet, then ye shall say, Absalom reigneth in Hebron. And with Absalom went 200 men out of Jerusalem that were called, and they went in their simplicity, and they knew not anything. And Absalom sent for Ahithophel the Gilonite, David's counselor, from his city, even from Gilo, while he offered sacrifices. And the conspiracy was strong, for the people increased continually with Absalom. And there came a messenger to David, saying, The hearts of the men of Israel are after Absalom. And David said unto all his servants that were with him at Jerusalem, Arise, and let us flee, for we shall not else escape from Absalom. Make speed to depart, lest he overtake us suddenly, and bring evil upon us, and smite the city with the edge of the sword. And the king's servants said unto the king, Behold, thy servants are ready to do whatsoever my lord the king shall appoint. And the king went forth, and all his household after him, and the king left 10 women, which were concubines, to keep the house. And the king went forth, and all the people after him, and tarried in a place that was far off. And all his servants passed on beside him, and all the Cherethites, and all the Pelethites, and all the Gittites, 600 men which came after him from Gath, passed on before the king. Then said the king to Ittai the Gittite, Wherefore goest thou also with us? Return to thy place, and abide with the king, for thou art a stranger, and also an exile. Whereas thou camest but yesterday, should I this day make thee go up and down with us? Seeing I go whither I may, return thou, and take back thy brethren. Mercy and truth be with thee. And Ittai answered the king, and said, As the Lord liveth, and as my lord the king liveth, surely in what place my lord the king shall be, whether in death or life, even there also will thy servant be. And David said to Ittai,
Go and pass over. And Ittai the Gittite passed over, and all his men, and all the little ones that were with him. And all the country wept with a loud voice, and all the people passed over. The king also himself passed over the brook Kidron, and all the people passed over toward the way of the wilderness. And lo, Zadok also, and all the Levites were with him, bearing the ark of the covenant of God. And they set down the ark of God, and Abiathar went up, until all the people had done passing out of the city. And the king said unto Zadok, Carry back the ark of God into the city. If I shall find favor in the eyes of the Lord, he will bring me again, and shew me both it and his habitation. But if he thus say, I have no delight in thee, behold, here am I. Let him do to me as seemeth good unto him. The king said also unto Zadok the priest, Art not thou a seer? Return into the city in peace, and your 2 sons with you, Ahimaaz thy son, and Jonathan the son of Abiathar. See, I will tarry in the plain of the wilderness, until there come word from you to certify me. Zadok therefore and Abiathar carried the ark of God again to Jerusalem, and they tarried there. And David went up by the ascent of Mount Olivet, and wept as he went up, and had his head covered, and he went barefoot, and all the people that was with him covered every man his head. And they went up, weeping as they went up. And one told David, saying, Ahithophel is among the conspirators with Absalom. And David said, O Lord, I pray thee, turn the counsel of Ahithophel into foolishness. And it came to pass, that when David was come to the top of the mount, where he worshipped God, behold, Hushai the Archite came to meet him, with his coat rent, and earth upon his head. Unto whom David said, If thou passest on with me, then thou shalt be a burden unto me. But if thou return to the city, and say unto Absalom, I will be thy servant, O king, as I have been thy father's servant hitherto, so will I now also be thy servant, then mayest thou for me defeat the counsel of Ahithophel. And hast thou not there with thee Zadok and Abiathar the priests? Therefore it shall be, that what things soever thou shalt hear out of the king's house, thou shalt tell it to Zadok and Abiathar the priests. Behold, they have there with them their 2 sons, Ahimaaz Zadok's son, and Jonathan Abiathar's son, and by them ye shall send unto me everything that ye can hear. So Hushai, David's friend, came into the city, and Absalom came into Jerusalem.